ಇನ್ನು ಬಿ ನಾಗೇಂದ್ರಗೆ ಮಂತ್ರಿಗಿರಿ ನೀಡಿದ್ದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿತು. ವಿಧಾನಸೌಧದಲ್ಲಿ ಸಚಿವ ಸಂತೋಷ್ ಲಾಡ್ ಇದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆರೋಪ ಬಂದಾಗ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ. ನಾಗೇಂದ್ರ ಕ್ಲಿಯರ್ ಆಗಿ ಬರ್ತಾರೆ, ಕ್ಲಿಯರ್ ಆಗಿ ಕೂಡ ಇದ್ದಾರೆ. ಹೀಗಂತ ಸಂತೋಷ್ ಲಾಡ್ ಅವರು ಹೇಳಿದ್ದಾರೆ. ಬಿ ನಾಗೇಂದ್ರ ಅವರಿಗೆ ಮತ್ತೆ ಸಚಿವ ಸ್ಥಾನ ನೀಡಿರತಕ್ಕಂಥ ವಿಚಾರ ಇದು. ಈ ಒಂದು ವಿಚಾರ ಇದೀಗ ರಾಜಕೀಯ ವಾಕ್ಸಮರಕ್ಕೆ ಕಾರಣ ಆಗಿದೆ. ಅವ್ರು ಕೇಳ್ತಕ್ಕಂಥ ಅಧಿಕಾರದ ಕೇಳಿ, ಆದರೆ ನಾಗೇಂದ್ರ ವಿಷಯದಲ್ಲಿ ಯಾವಾಗ ಆ ಥರ ಅವ್ರ ಮೇಲೆ ಆರೋಪ ಬಂತು, ಅವ್ರು ರಿಸೈನ್ ಮಾಡಿದ್ರು. ಅದಾದಮೇಲೆ SIT ಕಾನ್ಸ್ಟಿಟ್ಯೂಟ್ ಆಯಿತು, ಪ್ರೋಬ್ ಆಯಿತು, ಅದರಲ್ಲಿ ಅವ್ರ ಹೆಸರು ಮೇಲೆ ಎಲ್ಲಿ FIRನಲ್ಲಿ ಅವರು ಹೆಸರಿರಲಿಲ್ಲ. ಅದಾದಮೇಲೆ ಸೆಂಟ್ರಿಂದ ED ಬಂತು, ಆ ಕೇಸ್ ನಡೀತಾ ಇದೆ. ಬಟ್ ಆ್ಯಸ್ ಆಫ್ ನೌ ನನಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಸಂಪೂರ್ಣ ದುಡ್ಡು ವಾಪಸ್ ಬಂದಿದೆ. ನಮಗಿರ್ತಕ್ಕಂಥ ಮಾಹಿತಿ ಪ್ರಕಾರ ಏನು ಚಾರ್ಜಸ್ ಇತ್ತು ಅವ್ರ ಮೇಲೆ ಸಂಪೂರ್ಣ ದುಡ್ಡು ವಾಪಸ್ ಬಂದಾಗಿದೆ. ಅಲ್ಲ, ಅಗ್ರಿಡ್, ಇದು ವ್ಯಾಲಿಡ್ ಪಾಯಿಂಟು. ದುಡ್ಡು ಯಾರು ಹೆಂಗೆ ಹೋಯ್ತು, ಹೆಂಗೆ ಬಂತು? ಯೂಶಲಿ ಅವ್ರು ಏನು ಹೇಳಿದ್ರು, ಈ ದುಡ್ಡನ್ನ ಸ್ಪೆಂಡ್ ಆಗಿದೆ ಅಂತ ಹೇಳಿದ್ರು. ಅವ್ರು ಹೇಳಿರ್ತಕ್ಕಂಥ ಮಾತನ್ನು ಐ ಆಮ್ ನಾಟ್ ಟ್ರೈಂಗ್ ಟು ಜಸ್ಟಿಫೈ, ಬಟ್ ಎನಿವೇ ದ ಗೌರ್ಮೆಂಟ್ ವಿಲ್ ಗಿವ್ ಕ್ಲಾರಿಫಿಕೇಶನ್. ಬಟ್ 100% prima facie there should be a fair chance for him to answer. Let the government answer, then let them question. And I am sure ಇದರಲ್ಲಿ ನಾಗೇಂದ್ರ ಅವರು ಕ್ಲಿಯರ್ ಆಗಿ ಬರ್ತಾರಂತ ನನಗೆ ನಂಬಿಕೆ ಇದೆ. ಕ್ಲಿಯರ್ ಇದ್ದಾರೆ.